ಬ್ರಾಂಚ್ ಓಪನ್ ಆಗ್ತದೆ. ಐ ವಿಶ್ ದಿ ಎಂಟೈರ್ ಫ್ಯಾಮಿಲಿ ಅಂಡ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಶರವಣ ಸರ್, CWKL ಬಗ್ಗೆ ನಿಮ್ಮ ಅದ್ಭುತವಾದಂತಹ ಒಂದು ಟೀಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವಿಭಿನ್ನವಾಗಿ ವಿಶೇಷವಾಗಿ ಒಂದು ಸೌಂಡ್ ಮಾಡುವಂಥ ಕಾರ್ಯಕ್ರಮ ಇರುತ್ತೆ. ಅವರು ನನ್ನಲ್ಲಿ ಬಂದು ಚರ್ಚೆ ಮಾಡಿದಾಗ ಈ ಥರ ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ನ ಮಾಡಬೇಕು, ನಿಮ್ಮ ಸಹಕಾರ ಬೇಕು ಅಂತ ಕೇಳಿದರು. ನಾನು ಭಾರತ ಟೀಮು ಇಂಡಿಯಾ ಕ್ರಿಕೆಟ್ ಮ್ಯಾಚ್ ನಮ್ಮ ಬೆಂಗಳೂರು ನಗರದಲ್ಲಿ ಬಹುಶಃ ವಿಶ್ವಕಪ್ಪನ್ನು ಗೆದ್ದಾಗ 15 ವರ್ಷ ಹಿಂದೆ, ಆವಾಗಲೇ ಸಚಿನ್ ತೆಂಡೂಲ್ಕರ್ನ ಕರೆಸಿ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಟ್ರೋಫಿ, ಚೆಂಡು, ಬ್ಯಾಟನ್ನು ಉಡುಗೊರೆ ಕೊಟ್ಟು ಪ್ರೋತ್ಸಾಹ ಕೊಟ್ಟಿರೋನು. ನೀವು ಏನು ಬೇಕಾದ್ರೆ ಮಾಡಿ, ನಿಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿ ನವರಸನ್ಗೆ ಹೇಳಿದ್ದೆ. ಬಹುಶಃ ಅದು ಈ ಮಟ್ಟಕ್ಕೆ ಬೆಳೆದು 10 ಟೀಮ್ ಅಂತ ಹೇಳಿದರು. ಅದು ಹೆಣ್ಮಕ್ಳು ವಿಶೇಷವಾಗಿ ಇವತ್ತು ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಬರೀ ರಾಷ್ಟ್ರ ಮಟ್ಟದಲ್ಲ, ವಿದೇಶದಲ್ಲಿ ಕೂಡ, ವಿಶ್ವ ಮಟ್ಟದಲ್ಲಿ ಕೂಡ ಇದು ಸೌಂಡ್ ಮಾಡಬೇಕು ಅಂತೇಳಿ ಒಂದು ಕನಸನ್ನು ಹೊತ್ತುಕೊಂಡು ಇಲ್ಲಿ ಬಂದು ಅದನ್ನು ನನಸು ಮಾಡಬೇಕು ಅಂತೇಳಿ ಹಲವಾರು ಮನಸ್ಸುಗಳು ಇಲ್ಲಿ ಸೇರಿರತಕ್ಕಂಥದ್ದು ನಿಜವಾಗ್ಲೂ ಖುಷಿ ಕೊಡುವಂಥ ವಿಚಾರ. ಆಗಲೇ ಚೇತನ್ ಗೌಡ್ರು ಅವರೇನೋ ಚಿರಿತೆ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಆಂಕರ್, ಅವ್ರ ಹೆಸರು ಏನಂತ ಗೊತ್ತಿಲ್ಲ ನನಗೆ, ರಶ್ಮಿ ಅವರು ಹೇಳ್ತಾ ಇದ್ರು, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಹುಲಿ ಬಂದ್ರೆ ವೇಗ ಇರುತ್ತೆ, ಚಿರತೆ ಬಂದ್ರೆ ಗಾಂಭೀರ್ಯತೆ ಇರುತ್ತೆ, ಸಾಯಿ ಗೋಲ್ಡ್ ಟೀಮ್ ಕ್ವೀನ್ಸ್ ಎಲ್ಲ ಸೇರಿ ಬಂದ್ರೆ ಸರ್ವಸ್ವ ಇರುತ್ತೆ. ನೀವು ಹೇಳಿದ್ರಿ ಆಟ ಸೋಲ್ತಾರೋ ಗೆಲ್ತಾರೋ ಅಂತ, ಯಾರಾದ್ರೂ ಒಬ್ರು ಗೆಲ್ಲಬೇಕು ಅಂತ, ಅದು ಸಾಯಿ ಗೋಲ್ಡೇ ಗೆಲ್ಲುವುದಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಟೀಮು ಸ್ಟ್ರಾಂಗು ಮಗ ಅಂತ ಹೇಳ್ತಾ ಇವತ್ತು ನಮ್ಮ ಕ್ವೀನ್ಸ್ ಎಲ್ಲರಿಗೂ ಕೂಡ ಶುಭವಾಗಲಿ. ಸಾಯಿ ಗೋಲ್ಡ್ ಪ್ಯಾಲೇಸ್ ಟೀಮ್ ಅತ್ಯಂತ ಯಶಸ್ವಿಯಾಗಿ ಭಾಗವಹಿಸಿ ಈ ಬಾರಿ ಕಪ್ ನಮ್ಮದೇ ಅಂತ ಹೇಳ್ತಾ ಮತ್ತೊಮ್ಮೆ ಈ ಜೆರ್ಸಿ ಮತ್ತು ಟ್ರೋಫಿ ಏನು ಇಂಟ್ರೊಡಕ್ಷನ್ ಕಾರ್ಯಕ್ರಮಕ್ಕೆ ನವರಸನ್ ಅವರು ಎಲ್ಲರನ್ನು ಕೂಡ ಇಲ್ಲಿ ಸೇರಿಸಿದ್ದಾರೆ. ಬಹುಶಃ ಹೆಣ್ಣುಮಕ್ಕಳು ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಆಗಲೇ ಹಿಂದೆ ನಾನು ಸಂಜಯ್ ಗೌಡ್ರು KA01 ಅಂತೇಳಿ ಒಂದು ಆಲ್ಬಮ್ ಸಾಂಗ್ನ ಮತ್ತು ರೈತ ಗೀತೆಯನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೆಗೆದುಕೊಂಡು ಹೋಗಿದ್ವಿ. ಅದೇ ರೀತಿ ನವರಸನ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಆಟ ಮುಂದುವರಿಯಲಿ. ಪ್ರತಿ ವರ್ಷ ಕೂಡ ಇನ್ನೂ ದೊಡ್ಡ ದೊಡ್ಡ ಶಕ್ತಿ ಸಿಗಲಿ, ನಾವೆಲ್ಲ ಕೂಡ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ, ಏನೋ ಕಾರುಣ್ಯ ವಾಯ್ಸ್ ಬರ್ತಾ ಇದೆ ನಿಮಗೆ, ಏನಂತ ಡೈಲಾಗ 20ರಲ್ಲಿ ಫಿಗರ್ ರೀ, 30ರಲ್ಲಿ ಶುಗರು, 40ರಲ್ಲಿ ಪ್ರೆಷರು, 50ರಲ್ಲಿ ಕ್ಯಾನ್ಸರು, 60ರಲ್ಲಿ ಡಮಾರು. 60 ಮೇಲೆ ಯಾರು ಚೆನ್ನಾಗಿರ್ತಾರೋ ಅವರೇ ಸೂಪರ್ ರೀ. ನಮ್ಮ ದೇವೇಗೌಡರು ಸಾಯಿರ್ತಾರ, ಆಯ್ತಲ್ಲ? 60 ಮೇಲೆ ಅವರೆಲ್ಲ ಸೂಪರ್ ಮುಂದೆ. ಅವ್ರಿಗೆ ಏನ್ ಕೇಳಿದ್ರು ಕೊಡ್ತೀನಿ, ಏನ್ ಕೇಳಿದ್ರು ಕೊಡೋಣ, ಅವ್ರ ಬಾಳು ಬಂಗಾರವಾಗಲಿ, ಆಯ್ತಲ್ಲ? ಬಹುಶಃ ನಮ್ಮ ಟೀಮು ಒಳ್ಳೆ ಸ್ಫೂರ್ತಿಯಿಂದ ಇಲ್ಲೆಲ್ಲ ಕೂಡ ಸೇರಿದ್ದಾರೆ. ಬಹುಶಃ ಆಗಲೇ ನಾನು ಮಾತು ಕೊಟ್ಟಂಗೆ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಸ್ಪರ್ಧೆ ಅನ್ನೋದು ಬಹಳ ಮುಖ್ಯ. ಎಲ್ಲರೂ ಕೂಡ ಹೆಲ್ತ್ ಬಹಳ ಮುಖ್ಯ. ಅದರಿಂದ ಯಾರು ಇಂಜೂರ್ ಮಾಡಿಕೊಳ್ಳದೆ ಸುರಕ್ಷಿತವಾಗಿ ಆಟವನ್ನು ಆಟದ ರೀತಿಯಲ್ಲೇ ನೋಡಬೇಕಾಗಿದೆ. ಅದೇ ರೀತಿಯಲ್ಲಿ ಮಾಡಿ
ನಿಮ್ಮೆಲ್ಲರಿಗೂ ಕೂಡ ನಾನು ಆಗ್ಲೇ ಮಾತು ಕೊಟ್ಟಿದ್ದೆ, ಪ್ರತಿಯೊಂದು ಪ್ಲೇಯರ್ ಕೂಡ 10,000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತೀನಿ ಜ್ಯುವೆಲ್ರಿ ಶಾಪಿಂಗ್ ಮಾಡಕ್ಕೆ ಅಂತ ಹೇಳಿದ್ದೆ. ಎಲ್ರಿಗೂ ಕೊಡ್ತೀನಿ. ಮತ್ತೆ ಕ್ಯಾಪ್ಟನ್ಗೆ 20,000 ಅಂತ ಹೇಳಿದ್ದೀನಿ. ಎಲ್ಲ ಕ್ಯಾಪ್ಟನ್ಗೂ ಕೂಡ ಪ್ಲೀಸ್ ಅವ್ರೆಲ್ಲರಿಗೂ ಸಿಗುತ್ತೆ. ಮತ್ತೆ ಫೇಸ್ ಯಾರಿದ್ದಾರೆ ಅವ್ರಿಗೂ 20,000ನೇ ಕೊಡ್ತೀನಿ, ಒಂದೊಂದು ಗಿಫ್ಟ್ ವೋಚರು. ಎಲ್ರು ಬಂದು ಸಾಯಿ ಗೋಲ್ಡ್ ಪ್ಯಾಲೇಸ್ ಏನು 10ನೇ ತಾರೀಕು ಮಲ್ಲೇಶ್ವರಂ ಅಲ್ಲಿ ನಮ್ಮ 7ನೇ ಸ್ಟೋರ್ ಓಪನ್ ಆಗ್ತಾ ಇದೆ. ಬಂದು ನೀವೆಲ್ಲ ಕೂಡ ಶಾಪಿಂಗ್ ಮಾಡಬಹುದು, ನಿಮ್ಮ ಕನಸಿನ ಆಭರಣವನ್ನ ಖರೀದಿ ಮಾಡಬಹುದು ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.